ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು BA ತೃತೀಯ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಭಾರತೀಯ ಆರ್ಥಿಕತೆ, ಅದಕ್ಕೆ ನಾವು ಇಂಡಿಯನ್ ಎಕನಾಮಿ ಅಂತ ಏನ್ ಕರಿತೀವಲ್ಲ ಆ ಒಂದು ಘಟಕದ ಬಗ್ಗೆ ಚರ್ಚೆಯನ್ನ ಅಥವಾ ಆ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ. ನಿಮ್ಮ ತೃತೀಯ ಸೆಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತ 2 ಅಂಕದ ಮಹತ್ವದ ಪ್ರಶ್ನೆಗಳನ್ನ ನೀವು ಚೆನ್ನಾಗಿ ಓದಿದ್ದೇ ಆದ್ರೆ ನೀವು 10 ಪ್ರಶ್ನೆಗಳಿಗೆ 10 ಪ್ರಶ್ನೆಯನ್ನ ಎಕ್ಸಾಮ್ ಒಳಗೆ ಸುಲಭವಾಗಿ ಉತ್ತರವನ್ನ ಬರೀಬಹುದು. ಅದಕ್ಕೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ಚಾನೆಲ್ಗೆ ಸಪೋರ್ಟ್ ಮಾಡಿ. ಆ ವಿಡಿಯೋ ಇಷ್ಟ ಆತಂತಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಕೊನೆಗೆ ಲೈಕ್ ಅನ್ನ ಮಾಡೋದನ್ನ ಮರಿಬೇಡ್ರಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಹಾಕ್ರಿ. ನಿಮ್ಮ ಡೌಟ್ಗಳಿಗೆ ಸೊಲ್ಯೂಷನ್ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಆರ್ಥಿಕ ವ್ಯವಸ್ಥೆಯ 2 ಲಕ್ಷಣಗಳನ್ನ ಬರೀರಂತೇಳಿ ನಿಮ್ಮ ಎಕ್ಸಾಮ್ ಒಳಗ ಕೇಳಬಹುದು. ಕೇವಲ 2 ಲಕ್ಷಣ ಅಂತಾರೆ. ನಾನ್ ನಿಮಗೆ ಇಲ್ಲಿ ಅನುಕೂಲ ಆಗ್ಲಿ ಅಂತೇಳಿ 5 ಲಕ್ಷಣಗಳನ್ನ ಕೊಡಲಾಗಿದೆ. ನೀವು ಎಕ್ಸಾಮ್ ಒಳಗ ಎಷ್ಟು ಲಕ್ಷಣ ಕೇಳ್ತಾರಲ್ಲ ಅಷ್ಟನ್ನ ಮಾತ್ರ ಬರೆದ್ರೆ 2 ಅಂಕವನ್ನ ನೀವು ಸುಲಭವಾಗಿ ಪಡಿಬಹುದು. 1ನೇ ಲಕ್ಷಣ, ತಗ್ಗುತ್ತಿರುವಂತಹ ಕೃಷಿಯ ಪ್ರಾಧಾನ್ಯತೆ. ಸೆಕೆಂಡ್ ಒನ್, ತಲಾ ಆದಾಯದ ಕ್ರಮೇಣವಾದಂತಹ ಏರಿಕೆ. ಥರ್ಡ್ ಒನ್, ಇಳಿಮುಖವಾಗುತ್ತಿರುವ ಜನಸಂಖ್ಯೆ ಬೆಳವಣಿಗೆ. ಫೋರ್ತ್ ಒನ್, ಆದಾಯದ ಅಸಮಾನತೆ ಮತ್ತು ಬಡತನ. ಫಿಫ್ತ್ ಒನ್, ನಿರುದ್ಯೋಗ. ಇವು ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳು ಆಗಿವೆ. ಸೆಕೆಂಡ್ ಒನ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ GNP ಎಂದರೇನು? ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕುಗಳ ಮತ್ತು ಸೇವೆಗಳ ಮಾರುಕಟ್ಟೆಯ ಒಟ್ಟು ಮೌಲ್ಯಕ್ಕೆ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಥರ್ಡ್ ಒನ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ NNP ಅಂದ್ರೇನು? ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ನಿವ್ವಳ ಉತ್ಪನ್ನದ ಮಾರುಕಟ್ಟೆಯ ಮೌಲ್ಯವನ್ನ ನಾವು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕಾಗಿ NNP ಅನ್ನ ಕಂಡುಹಿಡಿಯಬೇಕಾದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಾವು ಸವಕಳಿ ವೆಚ್ಚವನ್ನ ಕಳೆದಾಗ ನಮಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಲಭ್ಯ ಆಗ್ತದೆ. ಫೋರ್ತ್ ಒನ್, ಒಟ್ಟು ದೇಶೀಯ ಉತ್ಪನ್ನ ಎಂದರೇನು? ಅದಕ್ಕೆ ನಾವು GDP ಅಂತ ಕರಿತೀವಿ. ದೇಶದ ಒಳಗಡೆ ಉತ್ಪಾದನಾಂಗಗಳಿಂದ ಸೃಷ್ಟಿಸಲಾದ ಆದಾಯವನ್ನ ನಾವು ಒಟ್ಟು ದೇಶೀಯ ಉತ್ಪನ್ನ ಅಥವಾ ದೇಶೀಯ ಆದಾಯ ಅಂತೇಳಿ ಕರಿತೀವಿ. ಫಿಫ್ತ್ ಒನ್, ತಲಾ ಆದಾಯ ಎಂದರೇನು? ಇಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ದೊರಕುವ ಸರಾಸರಿ ಆದಾಯವನ್ನ ನಾವು ತಲಾ ಆದಾಯ ಅಂತೇಳಿ ಕರಿತೀವಿ. ಈ ತಲಾ ಆದಾಯವನ್ನ ನೀವು ಕಂಡುಹಿಡಿಬೇಕಂತಂದ್ರ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಕಂಡುಹಿಡಿಬೇಕಂತಂದ್ರ ದೇಶದ ಒಟ್ಟು ಜನಸಂಖ್ಯೆಯನ್ನ ಟೋಟಲ್ ಪಾಪ್ಯುಲೇಷನ್ ಅನ್ನ ದೇಶದ ಒಟ್ಟು ರಾಷ್ಟ್ರೀಯ ಆದಾಯದಿಂದ ಭಾಗಿಸಿದಾಗ ನಮಗೆ
ದೇಶದ ಜನರ ತಲಾ ಆದಾಯ ಲಭ್ಯ ಆಗ್ತದೆ. 6th one, GNP, NNP, GDP, HDI ಅನ್ನ ವಿಸ್ತರಿಸಿ ಅಂತೇಳಿ ಎಕ್ಸಾಮ್ ಒಳಗ ಕೇಳಬಹುದು. GNP ಅಂತಂದ್ರ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ, ಕನ್ನಡದೊಳಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿತೇವಿ. NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ, ಕನ್ನಡದೊಳಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿತೇವಿ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ, ಕನ್ನಡದೊಳಗ ಒಟ್ಟು ದೇಶೀಯ ಉತ್ಪನ್ನ. ಇನ್ನು HDI ಅಂತಂದ್ರ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ, ಅದ ಕನ್ನಡದೊಳಗ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಕರಿತೇವೆ. ಇವು ವಿಸ್ತರಿಸಿ ಅಂತೇಳಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅದಕ್ಕೆ ಸೂಕ್ಷ್ಮವಾಗಿ ಇವುಗಳನ್ನ ನೋಡ್ಕೊಳ್ಳಿ. 7th one, HDI ನಲ್ಲಿ ಭಾರತದ ಸ್ಥಾನ ಎಷ್ಟಂತೇಳಿ ಎಕ್ಸಾಮ್ ಒಳಗೆ ಕೇಳಬಹುದು. 2023 ಅಂಕಿಅಂಶ ಪ್ರಕಾರ HDI ನಲ್ಲಿ ಭಾರತ ಸ್ಥಾನ 130ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅದರಲ್ಲಿ ಮೊದಲ ಸ್ಥಾನವನ್ನ ಪಡೆದಿರುವಂತಹ ದೇಶ ನಾರ್ವೆ ದೇಶ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. 8, ಹಣದುಬ್ಬರ ಎಂದರೇನು ಅಂತೇಳಿ ಎಕ್ಸಾಮ್ ಒಳಗೆ ಕೇಳಬಹುದು. ವಸ್ತುವಿನ ಸ್ವಲ್ಪ ಮಿಸ್ಟೇಕ್ ಆಗಿದೆ. ವಸ್ತುವಿನ ಬೆಲೆಯು ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯವು ಕಡಿಮೆಯಾಗುವ. ಹಣದ ಮೌಲ್ಯ ಅಂತಂದ್ರೆ ಕೊಂಡುಕೊಳ್ಳುವಂತ ಶಕ್ತಿಗೆ ನಾವು ಹಣದ ಮೌಲ್ಯ ಅಂತ ಕರಿತೀವಿ. ಹಣದ ಮೌಲ್ಯವು ಕಡಿಮೆಯಾಗುವ ಸನ್ನಿವೇಶಕ್ಕೆ ನಾವು ಹಣದುಬ್ಬರ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ. 9, ಭಾರತದ ಅರ್ಥವ್ಯವಸ್ಥೆಯಲ್ಲಿ ಈ ಕೃಷಿಯ 2 ಮಹತ್ವದ ಅಂಶಗಳನ್ನ ತಿಳಿಸಿ. 2 ಮಹತ್ವ ಕೇಳಿ ನಾವು ಇಲ್ಲಿ ನಿಮ್ಗೆ 4 ಕೊಟ್ಟಿವೆ. ಇವನು ನೀವು ಎಕ್ಸಾಮ್ ಒಳಗೆ 2 ಬರೆದ ಸಾಕಾಗ್ತದೆ. ರಾಷ್ಟ್ರೀಯ ಆದಾಯದಲ್ಲಿ ದೊಡ್ಡ ಪಾಲು, ಕೈಗಾರಿಕಾ ಅಭಿವೃದ್ಧಿ ಉಂಟಾಗ್ತದೆ, ಆಹಾರವನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತದೆ, ಸರ್ಕಾರಕ್ಕೆ ಆದಾಯವನ್ನ ತಂದುಕೊಡ್ತದೆ ಮತ್ತು ವಿದೇಶಿ ವ್ಯಾಪಾರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡುವಂತ ಕೆಲಸವನ್ನ ಈ ಅಗ್ರಿಕಲ್ಚರ್ ಸೆಕ್ಟರ್ ಮಾಡುತ್ತದೆ. 10, ಕಡಿಮೆ ಕೃಷಿ ಉತ್ಪಾದಕತೆಗೆ 2 ಕಾರಣಗಳನ್ನ ತಿಳಿಸಿ ಅಂತೇಳಿ. 1, ಹಣಕಾಸಿನ ಕೊರತೆ, ಉತ್ತೇಜಕಗಳ ಅಭಾವ, ಮಾರುಕಟ್ಟೆ ಸೌಲಭ್ಯದ ಕೊರತೆ, ರಸಗೊಬ್ಬರದ ಕೊರತೆ ಮತ್ತು ನೀರಾವರಿ ಸೌಲಭ್ಯಗಳ ಕೊರತೆ. 11, ಭಾರತದ ಕೃಷಿಯ 2 ಸಮಸ್ಯೆಗಳನ್ನ ತಿಳಿಸಿ ಅಂತೇಳಿ. 1, ನೀರಾವರಿ ಸೌಲಭ್ಯದ ಕೊರತೆ ಐತಿ, ಕಡಿಮೆ ಉತ್ಪಾದಕತೆ, ಹಣಕಾಸಿನ ಕೊರತೆ ಮತ್ತು ಸಾರಿಗೆ ಮತ್ತು ಸಂಪರ್ಕದ ಕೊರತೆಯನ್ನು ನಾವಿಲ್ಲಿ ಕಾಣ್ತೀವಿ. 12, ಕನಿಷ್ಠ ಬೆಂಬಲ ಬೆಲೆ ಅಂದ್ರೇನು ಅಂತ ಕೇಳಲಾಗಿದೆ. ಸರ್ಕಾರವು ಕೃಷಿಕರಿಗೆ ಅವರ ಬೆಳೆಗಳಿಗೆ ನೀಡುವ ಕನಿಷ್ಠ ಖಚಿತವಾದಂತಹ ಬೆಲೆಗೆ ನಾವು ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ ಕರಿತೀವಿ. ಇದು ಕೃಷಿಕರು ತಮ್ಮ ಉತ್ಪನ್ನವನ್ನ ಮಾರುಕಟ್ಟೆಯಲ್ಲಿ ಮಾರಾಟವನ್ನ ಮಾಡುವಾಗ ನಷ್ಟ ಅನುಭವಿಸಿದಂತೆ ಇದು ರಕ್ಷಣಾತ್ಮಕವಾಗಿ ನಮಗೆ ರಕ್ಷಣೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತದೆ. 13, ಭಾರತದ ಕೃಷಿ ಮಾರುಕಟ್ಟೆಯ 2 ದೋಷಗಳು ಅಥವಾ ಸಮಸ್ಯೆಗಳನ್ನ ತಿಳಿಸಿ ಅಂತೇಳಿ. 1, ಮಧ್ಯಸ್ಥಗಾರ ಹಾವಳಿ, ಪ್ರಮಾಣೀಕರಣ ಮತ್ತು ವರ್ಗೀಕರಣದ ಅಭಾವ, ಸಾರಿಗೆ ಮತ್ತು ಸೌಲಭ್ಯದ ಅಭಾವ, ಉಗ್ರಾಣಗಳ ಅಭಾವ, ಆಮೇಲೆ ಮಾರುಕಟ್ಟೆ ಮಾಹಿತಿಗಳ ಅಭಾವ. ಒಟ್ಟು ಇವು ಸಮಸ್ಯೆಗಳು ಆಗಿವೆ. 14, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕನ್ನಡದೊಳಗ ಕೃತಕ ಬುದ್ಧಿಮತ್ತೆ ಅಂದರೇನು ಅಂತೇಳಿ ಎಕ್ಸಾಮ್ ಒಳಗ ಕೇಳಬಹುದು. ಕೃತಕ ಬುದ್ಧಿಮತ್ತೆ ಎಂದರೆ ಮಾನವನ ಬುದ್ಧಿಯಂತೆಯೇ ಯೋಚಿಸುವ, ಕಲಿಯುವ ಮತ್ತು ತೀರ್ಮಾನಿಸುವ ಮತ್ತು ಸಮಸ್ಯೆಯನ್ನ ಪರಿಹರಿಸುವ ಸಾಮರ್ಥ್ಯ ಇರುವ ಯಂತ್ರ ಅಥವಾ ಕಂಪ್ಯೂಟರ್ ವ್ಯವಸ್ಥೆಗೆ
ನಾವೇ ಅಂತ ಕರಿತೀವಿ, ಕೃತಕ ಬುದ್ಧಿಮತ್ತೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. 15 MSMES ಅಂದರೆ ಅದನ್ನ ವಿಸ್ತರಿಸಿ ಅಂತ ಕೇಳ್ತಾರೆ. ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತೇಳಿ ಕನ್ನಡದೊಳಗ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಿಗಳ ಅಂತೇಳಿ ಏನ ಇದು ಅದರ ಒಂದು ವಿಸ್ತರಣೆ ಆಗಿದೆ. MSME ಇತ್ತೀಚಿನ ವ್ಯಾಖ್ಯವನ್ನ ನೀಡಿದಂತೇಳಿ ಎಕ್ಸಾಮ್ ಒಳಗೆ ಕೇಳ್ತಾರೆ. ಏನ ಈ ವಾಕ್ಯ 2006ರಲ್ಲಿ ಬಂದಂತ ವ್ಯಾಖ್ಯ ಆಗಿದೆ. ಇಲ್ಲಿ ನೋಡಿ, ಮೈಕ್ರೋ ಎಂಟರ್ಪ್ರೈಸ್ ಅಂತಂದ್ರ ಸೂಕ್ಷ್ಮ ಉದ್ಯಮಿಗಳು ಅದರ ಹೂಡಿಕೆ ಪ್ರಮಾಣ 1 ಕೋಟಿ ಒಳಗೆ ಇರಬೇಕು ಮತ್ತು ವಾರ್ಷಿಕ ವಹಿವಾಟ 5 ಕೋಟಿ ಒಳಗೆ ಇರಬೇಕು. ನಾವು ಸೂಕ್ಷ್ಮ ಉದ್ಯಮಿಗಳು ಅಂತ ಕರಿತೀವಿ. ಇನ್ನ ಸಣ್ಣ ಉದ್ಯಮಿಗಳು ಅವುಗಳ ಹೂಡಿಕೆ ಸಾಮರ್ಥ್ಯ 10 ಕೋಟಿ ಒಳಗೆ ಇರಬೇಕು. ಅವುಗಳ ವಾರ್ಷಿಕ ಒಂದು ವ್ಯಾಪಾರ ಎಷ್ಟಿರ್ಬೇಕಂತಂದ್ರ 50 ಕೋಟಿಯ ಒಳಗೆ ಇರಬೇಕು. ಇನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಂತಂದ್ರ ಅವುಗಳ ಹೂಡಿಕೆ ಪ್ರಮಾಣ 50 ಕೋಟಿ ಒಳಗೆ ಇರಬೇಕು. ಅವುಗಳ ವಾರ್ಷಿಕ ವಹಿವಾಟು ಎಷ್ಟಂತಂದ್ರ 250 ಕೋಟಿ ರೂಪಾಯಿಗಳಿಗೆ ಇತ್ತಂತಂದ್ರ ಅವಕ್ ನಾವೇನ್ ಕರಿತೀವಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಅಥವಾ ಉದ್ಯಮಿಗಳಂತೇಳಿ ಕರಿತೀವಿ. 17 MNC ಯನ್ನ ವಿಸ್ತರಿಸಿ ಅಂತೇಳಿ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಂತೇಳಿ ಅಂದ್ರ ಬಹುರಾಷ್ಟ್ರೀಯ ನಿಗಮ ಅಂತೇಳಿ ಕನ್ನಡದೊಳಗ ಕರಿತೀವಿ. 18 RBI ಯಾವಾಗ ಸ್ಥಾಪನೆ ಆಯ್ತು? 1935 ಏಪ್ರಿಲ್ 1. 19 RBI ಯಾವಾಗ ರಾಷ್ಟ್ರೀಕರಣವಾಯಿತು? 1949 ಜನವರಿ 1. 20 ಭಾರತೀಯ ರಿಸರ್ವ್ ಬ್ಯಾಂಕಿನ, ಇದು ರಿಸರ್ವ್ ಅಂತ ಆಗಬೇಕು, ಸ್ವಲ್ಪ ಮಿಸ್ಟೇಕ್ ಆಗಿದೆ. ರಿಸರ್ವ್ ಬ್ಯಾಂಕಿನ ಪ್ರಸ್ತುತ ಗವರ್ನರ್ ಯಾರಂತೇಳಿ ಸಂಜಯ್ ಮಲ್ಹೋತ್ರಾ. ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿ ಅಂತ ಕೇಳಬಹುದು. ಅದು ಮುಂಬೈ ಒಳಗ ಅದ. ಅದೊಂದು ಕ್ವಶನ್ ನೀವೇ ಮಾಡ್ಕೋರಿ, ಮೆನ್ಷನ್ ಮಾಡ್ಕೋರಿ. 21 ಹಣಕಾಸು ನೀತಿ ಅಥವಾ ಮಾನಿಟರಿ ಪಾಲಿಸಿ ಅಂದ್ರೇನು ಅಂತ ಕೇಳಲಾಗ್ತದೆ. ಈ ಹಣಕಾಸು ನೀತಿನ ದೇಶದ ಒಂದು ಕೇಂದ್ರ ಬ್ಯಾಂಕು ಅಂದ್ರೆ ಇಂಡಿಯಾದೊಳಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯಲ್ಲ, ಇದು ದೇಶದ ಹಣದ ಪೂರೈಕೆ, ಬಡ್ಡಿ ದರ ಮತ್ತು ಸಾಲದ ಪ್ರಮಾಣವನ್ನ ನಿಯಂತ್ರಿಸುವಂತ ಒಂದು ಆರ್ಥಿಕ ನೀತಿಗೆ ನಾವೇನ್ ಕರಿತೀವಿ, ಹಣಕಾಸು ನೀತಿ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. 12 ಅಮಾನ್ಯೀಕರಣ ಎಂದರೇನು ಅಂತ ಕ್ವಶನ್ ಕೇಳಾಗ್ತದೆ. ಇದು ಸರ್ಕಾರವು ಈಗಾಗಲೇ ಚಲಾವಣೆಯಲ್ಲಿರುವಂತಹ ಹಳೆಯ ನೋಟುಗಳನ್ನ ಅಥವಾ ನಾಣ್ಯಗಳನ್ನ ರದ್ದು ಮಾಡಿ ಅವುಗಳ ಬದಲಿಗೆ ಹೊಸ ನೋಟುಗಳನ್ನ ಬಿಡುಗಡೆ ಮಾಡುವಂತ ಒಂದು ವಿಧಾನಕ್ಕೆ ನಾವು ಅಮಾನ್ಯೀಕರಣ ಅಂತೇಳಿ ಕರಿತೇವೆ. ಏನು, ಹಳೆಯ ನೋಟುಗಳನ್ನ ರದ್ದು ಮಾಡುವಂತ ಒಂದು ಪದ್ಧತಿ. 23 ಸಾರ್ವಜನಿಕ ಆದಾಯ ಎಂದರೇನಂತೇಳಿ. ಓಕೆನಾ, ಸರ್ಕಾರವು ತನ್ನ ಒಂದು ವೆಚ್ಚಗಳನ್ನ ಪೂರೈಸಲು ವಿವಿಧ ಮೂಲಗಳಿಂದ ಪಡೆಯುವಂತ ಒಂದು ಆದಾಯಕ್ಕೆ ನಾವು ಸಾರ್ವಜನಿಕ ಆದಾಯ ಅಂತೇಳಿ ಕರಿತೀವಿ. ಸರ್ಕಾರವು ದೇಶದ ಅಭಿವೃದ್ಧಿ, ರಕ್ಷಣೆ, ಶಿಕ್ಷಣ, ಆರೋಗ್ಯ ಈ ಮುಂತಾದ ಕ್ಷೇತ್ರಗಳಲ್ಲಿ ಹಣವನ್ನ ಖರ್ಚು ಮಾಡಲು ಜನರಿಂದ ಮತ್ತು ಇತರೆ ಮೂಲಗಳಿಂದ ಸಂಗ್ರಹಿಸುವಂತ ಒಂದು ಹಣಕ್ಕೆ ನಾವು ಸಾರ್ವಜನಿಕ ಆದಾಯ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಇದು 23. 24 ಟ್ಯಾಕ್ಸ್ ಎಂದರೇನು? ತೆರಿಗೆ ಎಂದರೇನು? ಯಾವುದೇ ಪ್ರತಿಫಲ ಆಕ್ಷೇಪಣೆ ಇಲ್ಲದೆ ಜನರು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸಬೇಕಾದಂತ ಒಂದು ವರ್ತಿಕೆಗೆ ನಾವು ಟ್ಯಾಕ್ಸ್ ಅಂತೇಳಿ ಕರಿತೇವೆ. 25 ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಎಂದರೇನು? ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುವಂತ ತೆರಿಗೆಯನ್ನ ನಾವು ನೇರ ತೆರಿಗೆ ಅಂತೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್, ಇದು ಪ್ರತ್ಯಕ್ಷ ತೆರಿಗೆಗೆ ಒಂದು ಉದಾಹರಣೆ ಆಗಿದೆ. 26
ಪರೋಕ್ಷ ತೆರಿಗೆ ಎಂದರೇನು? ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನ ನಾವು ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ನಮ್ಮ ದೇಶದಲ್ಲಿರುವಂತ GST. 27 ಸಾರ್ವಜನಿಕ ವೆಚ್ಚ ಎಂದರೇನು? ಸರ್ಕಾರವು ತನ್ನ ವಿವಿಧ ಕಾರ್ಯಗಳು ಮತ್ತು ಜನಸೇವೆಗಳಿಗಾಗಿ ಮಾಡುವ ಎಲ್ಲ ಖರ್ಚುಗಳು ಏನು ಸರ್ಕಾರವು ತನ್ನ ವಿವಿಧ ಕಾರ್ಯ ಮತ್ತು ಜನಸೇವೆಗಳಿಗಾಗಿ ಮಾಡುವಂತ ಎಲ್ಲಾ ಖರ್ಚು ಏನಿದೆಯಲ್ಲ ಅದಕ್ಕೆ ನಾವು ಸಾರ್ವಜನಿಕ ವೆಚ್ಚ ಅಂತೇಳಿ ಕರಿತೀವಿ. ಇಲ್ಲಿ ಸರ್ಕಾರವು ದೇಶದ ಆಡಳಿತ, ರಕ್ಷಣೆ, ಶಿಕ್ಷಣ, ಆರೋಗ್ಯ, ರಸ್ತೆ ನಿರ್ಮಾಣ, ಅಭಿವೃದ್ಧಿ ಯೋಜನೆ ಈ ಮುಂತಾದ ಕೆಲಸಗಳಿಗೆ ಖರ್ಚು ಮಾಡುವ ಹಣಕ್ಕೆ ನಾವು ಸಾರ್ವಜನಿಕ ವೆಚ್ಚ ಅಂತೇಳಿ ಕರಿತೇವೆ. 28 ಸಾರ್ವಜನಿಕ ಸಾಲ ಎಂದರೇನು? ಸಾರ್ವಜನಿಕ ಸಾಲ ಎಂದರೆ ಸರ್ಕಾರವು ತನ್ನ ಆದಾಯವು ಸಾಕಷ್ಟು ಇಲ್ಲದಿದ್ದಾಗ ತನ್ನ ವೆಚ್ಚಗಳನ್ನ ಪೂರೈಸಲು ಪಡೆದುಕೊಳ್ಳುವಂತ ಒಂದು ಹಣಕ್ಕೆ ನಾವು ಸಾರ್ವಜನಿಕ ಸಾಲ ಅಂತೇಳಿ ಕರಿತೇವೆ. 29 ಮುಂಗಡ ಪತ್ರ ಎಂದರೇನು ಅಂತ ಪ್ರಶ್ನೆ ಕೇಳಲಾಗ್ತದೆ. ಸರ್ಕಾರವು ನಿರ್ದಿಷ್ಟ ಅವಧಿಗೆ ಸಾಮಾನ್ಯವಾಗಿ 1 ವರ್ಷಕ್ಕೆ ತನ್ನ ಆದಾಯ ಮತ್ತು ವೆಚ್ಚಗಳನ್ನ ಅಂದಾಜನ್ನ ತಯಾರಿಸುವಂತ ಒಂದು ಹಣಕಾಸು ಯೋಜನೆಗೆ ನಾವು ಮುಂಗಡ ಪತ್ರ ಅಂತೇಳಿ ಕರಿತೇವೆ. 30 ಕೊರತೆ ಮುಂಗಡ ಪತ್ರ ಅಂದರೇನು? ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಕಡಿಮೆ ಇದ್ರೆ ಅದಕ್ಕೆ ನಾವು ಕೊರತೆ ಮುಂಗಡ ಪತ್ರ ಅಂತೇಳಿ ಕರಿತೀವಿ. 31 ಹೆಚ್ಚುವರಿ ಮುಂಗಡ ಪತ್ರ ಎಂದರೇನು ಅಂತ ಪ್ರಶ್ನೆ ಕೇಳಲಾಗ್ತದೆ. ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಳವಾಗಿದ್ದರೆ ಅದಕ್ಕೆ ಉಳಿತಾಯ ಅಥವಾ ಹೆಚ್ಚುವರಿ ಮುಂಗಡ ಪತ್ರ ಅಂತೇಳಿ ಕರಿತೀವಿ. 32 ರಾಜ್ಯಕೋಶಿ ನೀತಿ ಅಥವಾ ಫಿಸಿಕಲ್ ಪಾಲಿಸಿ ಎಂದರೇನು ಎಂಬ ಪ್ರಶ್ನೆ ಕೇಳಲಾಗ್ತದೆ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ತಾಳುವ ಒಂದು ನೀತಿಯನ್ನ ನಾವು ರಾಜ್ಯಕೋಶ ನೀತಿ ಅಂತೇಳಿ ಕರಿತೀವಿ. 33 ವಿದೇಶಿ ವ್ಯಾಪಾರ ಎಂದರೇನು ಎಂಬ ಪ್ರಶ್ನೆ ಕೇಳಲಾಗ್ತದೆ. ಒಂದು ದೇಶ ಮತ್ತು ಇನ್ನೊಂದು ದೇಶದ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ಒಂದು ವಿನಿಮಯಕ್ಕೆ ನಾವು ವಿದೇಶಿ ವ್ಯಾಪಾರ ಅಂತೇಳಿ ಕರಿತೀವಿ. ಅಥವಾ ಒಂದು ದೇಶದ ಉತ್ಪಾದಕರು ತಮ್ಮ ಸರಕುಗಳನ್ನ ವಿದೇಶದ ಗ್ರಾಹಕರಿಗೆ ಮಾರಾಟ ಮಾಡುವುದು ಅಥವಾ ವಿದೇಶದಿಂದ ಸರಕುಗಳನ್ನ ಖರೀದಿ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ನಾವು ವಿದೇಶಿ ವ್ಯಾಪಾರ ಅಂತೇಳಿ ಕರಿತೀವಿ. 34 ಪಾವತಿ ಸಿಲ್ಕು ಅಥವಾ ಸಂದಾಯ ಬಾಕಿ ಅಂದ್ರೇನು ಎಂಬ ಪ್ರಶ್ನೆ ಕೇಳಬಹುದು. ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನ ತೋರಿಸುವಂತ ಒಂದು ಪಟ್ಟಿಗೆ ನಾವು ಪಾವತಿ ಸಿಲ್ಕು ಅಥವಾ ಸಂದಾಯ ಬಾಕಿ ಅಂತೇಳಿ ಕರಿತೇವೆ. 35 ವ್ಯಾಪಾರದ ಸಿಲ್ಕು ಅಂದ್ರೇನು ಅಂತ ಪ್ರಶ್ನೆ ಇದೆ. ವ್ಯಾಪಾರದ ಸಿಲ್ಕು ಎಂಬುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶ ಆಮದು ಮಾಡಿಕೊಂಡ ಮತ್ತು ರಫ್ತು ಮಾಡಿದ ಸರಕುಗಳ ಮೌಲ್ಯದ, ಇಲ್ಲಿ ಕೇವಲ ಸರಕನ್ನ ಮಾತ್ರ ನಾವೇನ್ ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೇವೆ. ಸರಕುಗಳ ಮೌಲ್ಯದ ನಮೂದನೆಯನ್ನ ಇಲ್ಲಿ ನಾವು ವ್ಯಾಪಾರದ ಸಿಲ್ಕು ಅಂತೇಳಿ ಕರಿತೀವಿ. ಈ ವ್ಯಾಪಾರದ ಸಿಲ್ಕಿನಲ್ಲಿ ಕೇವಲ ನಾವು ಗೋಚರ ಅಂದ್ರೆ ಕಣ್ಣಿಗೆ ಕಾಣುವಂತ ವಸ್ತುಗಳನ್ನ ಮಾತ್ರ ನಾವು ಇಲ್ಲಿ ಏನ್ ಮಾಡ್ತೀವಿ ಅಧ್ಯಯನವನ್ನ ಮಾಡ್ತೀವಿ. 36 WTO ವಿಸ್ತರಿಸಿ ಅಂತೇಳಿ ಇನ್ನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ ಕನ್ನಡದೊಳಗ ವಿಶ್ವ ವ್ಯಾಪಾರ ಸಂಸ್ಥೆ ಅಂತೇಳಿ ಕರಿತೀವಿ. ಇದು ಸ್ಥಾಪನೆಯಾಗಿದ್ದು 1995 ಜನವರಿ 1. ಇದರ ಒಂದು ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಜಿನೇವಾದಲ್ಲಿ ಕಂಡು ಬರ್ತದೆ. ಅದು
ಸ್ವಿಟ್ಜರ್ಲ್ಯಾಂಡ್ ದೇಶದೊಳಗ ಐತಿ. 37. ರಿಪೋ ದರ ಎಂದರೇನು? ಒಂದು ದೇಶದ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಗೆ ಸಾಲ ನೀಡುವಾಗ ವಿಧಿಸುವಂತ ಒಂದು ಬಡ್ಡಿ ದರಕ್ಕೆ ನಾವು ಏನ್ ಕರಿತೀವಿ? ರಿಪೋ ದರ ಅಂತೇಳಿ ಕರಿತೀವಿ. 38. ನಗದು ಮೀಸಲು ಅನುಪಾತ ಎಂದರೇನಂತೇಳಿ? ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ಒಂದು ನಿಗದಿತ ಶೇಕಡಾವಾರು ಹಣವನ್ನ ಕೇಂದ್ರ ಬ್ಯಾಂಕಿನ ಹತ್ತಿರ ನಗದಿನ ರೂಪದಲ್ಲಿ ಇಟ್ಟುಕೊಳ್ಳಬೇಕಂತ ಒಂದು ಪ್ರಮಾಣ ಇದೆಯಲ್ಲ, ಅದಕ್ಕೆ ನಾವು ನಗದು ಮೀಸಲು ಅನುಪಾತ ಅಂತೇಳಿ ಕರಿತೇವೆ. ಅಂದ್ರ ವಾಣಿಜ್ಯ ಬ್ಯಾಂಕ್ಗಳ ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡುವುದು. 39. ಬ್ಯಾಂಕ್ ದರ ಎಂದರೇನಂತೇಳಿ? ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಣಿಜ್ಯ ಬ್ಯಾಂಕುಗಳಿಗೆ ದೀರ್ಘಾವಧಿಯ ಸಾಲ ನೀಡುವಾಗ ವಿಧಿಸುವಂತ ಒಂದು ಬಡ್ಡಿ ದರಕ್ಕೆ ನಾವು ಬ್ಯಾಂಕ್ ದರ ಅಂತೇಳಿ ಕರಿತೇವೆ. 40. CRR ಮತ್ತು SLR ನ ವಿಸ್ತರಿಸಿ ಅಂತೇಳಿ. ಕ್ಯಾಶ್ ರಿಸರ್ವ್ ರೇಷಿಯೋ, ಕನ್ನಡದೊಳಗ ನಗದು ಮೀಸಲು ಅನುಪಾತ. SLR ಅಂತಂದ್ರ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ, ಅಂದ್ರ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತೇಳಿ ಇದು ಕನ್ನಡದೊಳಗ ಬರ್ತದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಭಾರತೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 2 ಅಂಕದ ಪ್ರಶ್ನೆಗಳನ್ನ ಪ್ರಮುಖವಾಗಿ 40 ಪ್ರಶ್ನೆಗಳನ್ನ ಆಯ್ದುಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಈ 40 ಪ್ರಶ್ನೆಯಲ್ಲಿ ನಿಮಗೆ ಕಡ್ಡಾಯವಾಗಿ 10 ಪ್ರಶ್ನೆಗಳು ಬಂದೇ ಬರ್ತಾವ. ಅಷ್ಟು ನೀವು ಓದಿದ್ರೆ ಚೆನ್ನಾಗಿ ನೀವು ಎಕ್ಸಾಮ್ ಒಳಗ ಸ್ಕೋರ್ ಅನ್ನ ಮಾಡಬಹುದು. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.